ಹೆಲೋ ಗೈಸ್, ನಾನು ನಿಮ್ಮ ಪ್ರೀತಿಯ ಹಿವನ್. ಇವತ್ತು ನಾನು ಮೊಟ್ಟೆ ಹಿವನ್ ಆಗಬೇಕು ಅಂತ ರೆಡಿಯಾಗಿದ್ದೀನಿ. ಸೊ ನನಗೆ ಈ ಥರ ನನ್ನ ಪಪ್ಪ ಮಮ್ಮಿ ಮೋಸ ಮಾಡ್ತಾರೆ ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ. ಏತಕ್ಕೆ ಅಂತ ಹೇಳಿದರೆ, ನನ್ನ ಮಮ್ಮಿದು ಪಾನ್ ಕಾರ್ಡಲ್ಲಿ ಅಡ್ರೆಸ್ ಚೇಂಜ್ ಮಾಡಬೇಕು ಅಂತ ಹೇಳಿ ಕರ್ಕೊಂಡೋಗಿ, ಹಾಗೆಯೇ ಜನಗಳು ಜಾಸ್ತಿ ಇದ್ದರೆ ಇವಾಗ ಪಾನ್ ಕಾರ್ಡಲ್ಲಿ ಅಡ್ರೆಸ್ ಚೇಂಜ್ ಮಾಡಲಿಕ್ಕೆ ಆಗಲ್ಲ, ತುಂಬ ಲೇಟ್ ಆಗ್ಬೋದು ಅಂತ ಹೇಳಿ ನನ್ನ ಕರ್ಕೊಂಡು ಹೋಗಿದ್ದು ಎಲ್ಲಿಗೆ ಗೊತ್ತಾ? ನನ್ನ ಪಪ್ಪನ ಫ್ರೆಂಡುದು ಶಾಪ್ ಯಾವುದಂತ ನೀವು ನೋಡ್ತಾ ಇದ್ದೀರಲ್ವಾ? ಸೊ ನೋಡಿ ಗಾಯ್ಸ್, ಇವತ್ತು ನನ್ನ ಮೊಟ್ಟೆ ಇವನ್ ಮಾಡಿಬಿಟ್ಟಿದ್ದಾರೆ, ನೋಡ್ತಾ ಇದ್ದೀರಲ್ವಾ? ಇವರು ಪಾನ್ ಕಾರ್ಡು ರೆಡಿ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಹೋದವರು ನನ್ನ ಇವತ್ತು ಮೊಟ್ಟೆ ಇವನ್ ಮಾಡಿ ಕರ್ಕೊಂಡು ಬರ್ತಾ ಇದ್ದಾರೆ ಗಾಯ್ಸ್. ಆದರೆ ತುಂಬ ಖುಷಿನೂ ಆಗ್ತಾಯಿದೆ. ಆದರೆ ಫಸ್ಟ್ ನನಗೆ ಗಿರ್ರ ಅಂತ ಸೌಂಡ್ ಬಂದಾಗ ಸ್ವಲ್ಪ ಭಯನೂ ಆಗ್ತಾಯಿತ್ತು, ಆಮೇಲೆ ಸ್ವಲ್ಪ ಖುಷಿನೂ ಆಯಿತು. ಎಂತಕ್ಕೆ ಅಂತ ಹೇಳಿದ್ರೆ, ನನಗೆ 1 ವರ್ಷ 2 ತಿಂಗಳು ಆಗಿದೆ. ನನ್ನ ಕೂದಲು ಎಷ್ಟು ಉದ್ದ ಬಂದಿತ್ತು ಅಂತ ಹೇಳಿದ್ರೆ, ತುಂಬ ಅಂದರೆ ತುಂಬ ಉದ್ದ ಬಂದಿತ್ತು. ಕಣ್ಣಿಗೆಲ್ಲ ಕೂದಲು ಹಾಗೆಯೇ ಬರ್ದಾಯಿತು. ನನಗೆ ಇರಿಟೇಷನ್ ಆಗ್ತಾಯಿತ್ತು. ಆದರೆ ನಮ್ಮ ಮಮ್ಮಿ ನನಗೊಂದು ಜುಟ್ಟು ಕಟ್ಟೋಣ ಅಂತ ಹೇಳಿದ್ರೆ, ನಾನು ಜುಟ್ಟು ಕಟ್ಟಿದ್ರೆ ಚಂದ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ನನ್ನ ಕೂದಲನ್ನ ಜುಟ್ಟು ಕಟ್ಟೋದಿಲ್ಲ, ಏನೂ ಇಲ್ಲ, ಹಾಗೇ ಬಿಡ್ತಾಯಿದ್ಲು ಗಾಯ್ಸ್. ಹಾಗೆಯೇ ಇವತ್ತು ನಮ್ಮ ಮಮ್ಮಿ ಈ ವ್ಲಾಗಲ್ಲಿ ಇಲ್ಲ, ಸ್ವಲ್ಪ ಬೇಜಾರು ಆಗ್ತಿದೆ. ಎಂತಕ್ಕೆ ಅಂತ ಹೇಳಿದ್ರೆ, ನಮ್ಮ ಮಮ್ಮಿ ಇವತ್ತು ಕ್ಯಾಮರಾಮ್ಯಾನ್ ಆಗಿದ್ದಾಳೆ. ಸೊ ಮತ್ತು ಏನು ಗೊತ್ತಾ ಗಾಯ್ಸ್, ನನ್ನ ಈ ಮೊಟ್ಟೆ ಇವನ್ನು ನೋಡಿ ನಿಮಗೆ ಖುಷಿಯಾಗಿದೆ ಅಂತ ಹೇಳಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ, ಮತ್ತು ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಡಿ ಆಯಿತಾ? ಸೊ ಫೈನಲಿ ಆಗ್ತಾ ಬಂತು. ಸ್ವಲ್ಪ ಏನೂ ಆಗುತ್ತೆ ಸೌಂಡ್ ಕೇಳಬೇಕಾದ್ರೆ, ಪರವಾಗಿಲ್ಲ, ಆದರೂ ಅಡ್ಜಸ್ಟ್ ಮಾಡ್ಕೊಳ್ತೀನಿ. ಎಂತಕ್ಕೆ ಅಂತ ಹೇಳಿದ್ರೆ, ನಮ್ಮ ಈ ಕೋಳಿ ಮಮ್ಮಿ ಇದ್ದಾಳಲ್ವಾ, ಈ ಕೋಳಿ ಮಮ್ಮಿ ನನಗೊಂದು ಜುಟ್ಟು ಕಟ್ಟೋದಿಲ್ಲ, ಕೂದಲುಗಳು ಎಲ್ಲ ನನ್ನ ಕಣ್ಣು ಮುಂದೆ ಬರುತ್ತೆ, ಕಣ್ಣಿಗೆ ಎಲ್ಲ ಚುಚ್ಚುತ್ತೆ. ಸೊ ಅದೆಲ್ಲ ನೋಡಬೇಕಾದ್ರೆ ತುಂಬ ಇರಿಟೇಷನ್ ಆಗ್ತಾಯಿತ್ತು. ಇವಾಗ ಹಂಗೆಲ್ಲ, ಇವಾಗ ನನ್ನ ತಲೆ ಬೋಳು ಮಂಡೆ ಆದ ಮೇಲೆ ನನಗೆ ಸ್ವಲ್ಪ ಖುಷಿನೂ ಆಗ್ತಾಯಿದೆ. ಹಾಗೆಯೇ ನೋಡಿ, ನನ್ನ ಈ ಕೂದಲನ್ನು ಸ್ವಲ್ಪ ಮನೆಗೆ ಎತ್ಕೊಳ್ಳಿ ಅಂತ ಹೇಳ್ಬಿಟ್ಟು ನೋಡಿ ನನ್ನ ಪಪ್ಪನಿಗೆ ಕೊಟ್ಟೆ ನಾನು. ನಮ್ಮ ಪಪ್ಪ ಮತ್ತೆ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಗೆಯೇ ಕೆಳಗೆ ಮಡಗ್ಬಿಟ್ರು. ನಮ್ಮ ಮಮ್ಮಿ ಮೊದಲೇ ಹೇಳಿದ್ದಾರೆ ಸ್ವಲ್ಪ ಕೂದಲು ತಗೊಂಡು ಹೋಗಬೇಕು. ಎಂತಕ್ಕೆ ಅಂತ ಹೇಳಿದ್ರೆ, ಅದನ್ನು ಫ್ರೇಮ್ ಕಟ್ಸ್ಬೇಕಂತೆ, ನಾ ದೊಡ್ಡವನಾದ್ಮೇಲೆ ತೋರಿಸ್ಲಿಕ್ಕಂತೆ. ಫೈನಲಿ ಆಗ್ತಾ ಬಂತು ಗಾಯ್ಸ್, ನೋಡ್ತಾ ಇದ್ದೀರಲ್ವಾ ಈ ಕ್ಯೂಟ್ ಮೊಟ್ಟೆ ಇವನ್ ಹೇಗಿದ್ದಾನೆ ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಮಾಡಲೇಬೇಕು, ಮಿಸ್ ಮಾಡಬೇಡಿ ಆಯಿತಾ? ನನ್ನ ಮಮ್ಮಿನಂತೂ ಈ ವ್ಲಾಗಲ್ಲಿ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲಿ ನನ್ನ ತಲೆನ ಕಟ್ ಮಾಡಿಬಿಡ್ತಾರೋ, ಎಲ್ಲಿ ನನಗೆ ಗಾಯ ಆಗುತ್ತೋ ಅನ್ನೋ ಸ್ವಲ್ಪ ಭಯನೂ ಇತ್ತು. ಆದರೆ ಪಾಪ ಪರವಾಗಿಲ್ಲ, ನನ್ನ ಕೂದಲು ಕಟ್ ಮಾಡ್ತಾ ಇರೋ ಅಂಕಲು ತುಂಬ ಮಾಡ್ಕೊಂಡೆಲ್ಲ ಕಟ್ ಮಾಡ್ತಾಯಿದ್ರು, ಎಲ್ಲಿ ಮಗುಗೆ ನೋವಾಗುತ್ತೋ ಅಂತ ಹೇಳ್ಬಿಟ್ಟು. ಸೊ ಹಾಗೆ ಗಾಯ್ಸ್, ಆದರೆ ನಮ್ಮ ಪಪ್ಪ ಮಮ್ಮಿ ತುಂಬ ಮೋಸ ಮಾಡಿದ್ದಾರೆ. ಮಮ್ಮಿದು ಪಾನ್ ಕಾರ್ಡ್ ರೆಡಿ ಮಾಡ್ಲಿಕ್ಕೆ ಅಂತ ಕರ್ಕೊಂಡು ಹೋಗ್ಬಿಟ್ಟು ಶಾಪಲ್ಲಿ ಲೇಟ್ ಆಗುತ್ತೆ, ಜನಗಳು ಜಾಸ್ತಿ ಇದ್ದಾರೆ ಅಂತ ಹೇಳಿ, ಕೂದಲು ಬೇರೆ ಮಗುದು ಉದ್ದ ಬಂದಿದೆ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ನನ್ನ ಕೂದಲನ್ನೆಲ್ಲ ಕಟ್ ಮಾಡಿಸಿ ಮೊಟ್ಟೆ ಇವನ್ ಮಾಡಿಬಿಟ್ಟಿದ್ದಾರೆ. ಫೈನಲಿ ನನ್ನ ಲುಕ್ ನೋಡಿ ಗಾಯ್ಸ್, ಹೀಗೆ ಇದೆ, ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಬೇಕು. ಆದರೂ ಪಪ್ಪ ಮಮ್ಮಿ ಅದನ್ನು ಎಂತಕ್ಕೆ ಅಂತ ಹೇಳಿದರೆ, ಪಾಪ ಮಗೊಂದು ಕೂದಲೆಲ್ಲೋ ಕಣ್ಣಿಗೆ ಬೀಳ್ತಾ ಇದೆ, ಕಣ್ಣಿಗೆಲ್ಲ ತಾಗುತ್ತೆ, ಅವನಿಗೆ ಇರಿಟೇಷನ್ ಆಗುತ್ತೆ ಅಂತ ಯೋಚನೆ ಮಾಡಿಕೊಂಡು ನನ್ನ ಕೂದಲು ತೆಗೆಸಿದ್ರು ಆಯಿತಾ? ಹಾಗೆಯೇ ಗೈಸ್, ಈ ವ್ಲಾಗ್ನ ಮುಗಿಸ್ಬೇಕಂತ ಇದ್ದೀನಿ. ಫೈನಲಿ ನನ್ನ ಲುಕ್ ಹೇಗಿದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ನೋಡಿ, ನನ್ನ ಕೂದಲು ತೆಗೆದಿರೋ ಮಾಮನಿಗೆ ನಾನು ಒಂದು 100 ರೂಪಾಯಿಗೆ ನನ್ನ ಕೈಯಾರನೇ ಕೊಟ್ಟೆ. ಆದರೆ ಅದು ನನ್ನ ದುಡ್ಡಲ್ಲ ಗಾಯ್ಸ್, ನನ್ನ ಮಮ್ಮಿ ಕ್ಯಾಮರಾಮ್ಯಾನ್ ಮಮ್ಮಿ ಕೊಟ್ಟಿರೋ ದುಡ್ಡು. ಸೊ ಅದನ್ನೇ ಒಂದು 100 ರೂಪಾಯಿ ಕೊಟ್ಟು ಹಾಗೆಯೇ ಮಾಮನಿಗೊಂದು ಟಾಟಾ ಎಲ್ಲ ಮಾಡಿ ಇವಾಗ ನಾವು ಮನೆಗೆ ಹೋಗ್ಲಿಕ್ಕೆ ರೆಡಿ ಆಗ್ತಾಯಿದ್ವಿ. ಟಾಟಾ, ಬೈ ಬೈ, ಲವ್ ಯು.